ಕೊಲ್ಲೂರು ಮೂಕಾಂಬಿಕಾ ದೇವಿ ಕತೆ. ಈ ಕ್ಷೇತ್ರವು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿದೆ. ಇದು ದೇವಿ ಮೂಕಾಂಬಿಕೆಗೆ ಅರ್ಪಿತವಾದ ಪ್ರಸಿದ್ಧ ದೇವಸ್ಥಾನ ಮತ್ತು ದೇವಿ ಪಾರ್ವತಿಯ ಆರಾಧನೆಯ ಸ್ಥಳವಾಗಿದೆ. ಈ ಕ್ಷೇತ್ರದ ಹಿಂದೆ ದೇವತೆಯು ಪ್ರದರ್ಶಿಸಿದ ಸಾಕ್ಷಾತ್ಕಾರ ಮತ್ತು ಪವಿತ್ರತೆಯ ಬಗ್ಗೆ ಹಲವಾರು ಕಥೆಗಳಿವೆ. ಮೂಕಾಸುರನ ವಧೆ. ಪುರಾಣಗಳ ಪ್ರಕಾರ ಮೂಕಾಸುರ ಎಂಬ ರಾಕ್ಷಸನು ಈ ಭಾಗದಲ್ಲಿ ನೆಲೆಸಿದ್ದ. ಅವನು ಭಗವಾನ್ ಶಿವನ ಕುರಿತು ತಪಸ್ಸು ಮಾಡುತ್ತಾ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನ ಉದ್ದೇಶಗಳು ಅಧರ್ಮ ಮತ್ತು ಅನ್ಯಾಯಪೂರ್ಣವಾಗಿದ್ದವು. ಈ ಅಧರ್ಮದ ನಾಶಕ್ಕಾಗಿ ದೇವಿ ಪಾರ್ವತಿ ಮೂಕಾಂಬಿಕೆಯ ರೂಪದಲ್ಲಿ ಅವತರಿಸಿದಳು. ಮೂಕಾಸುರನ ಅಧರ್ಮ ತಡೆಯಲು ದೇವಿ ಅವನ ವಿರುದ್ಧ ಭಯಾನಕ ಸಮರ ನಡೆಸಿದಳು. ದೀರ್ಘವಾದ ಹೋರಾಟದ ನಂತರ ದೇವಿ ಅವನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ತಂದುಕೊಟ್ಟಳು. ಒಟ್ಟಾರೆ ಪಾರ್ವತಿ ದೇವಿ ಮೂಕಾಸುರನನ್ನು ಸಂಹರಿಸಿ ಅವನ ಅಟ್ಟಹಾಸವನ್ನು ಮೌನಗೊಳಿಸಿದ್ದರಿಂದ ಮೂಕಾಂಬಿಕೆ ಎಂಬ ಬಿರುದಾಂಕಿತದಿಂದ ಈ ಕ್ಷೇತ್ರದಲ್ಲಿ ಭಕ್ತರನ್ನು ಹರಸುತ್ತಿದ್ದಾಳೆ. ಆದಿಶಂಕರಾಚಾರ್ಯರು ಮತ್ತು ಮೂಕಾಂಬಿಕೆ ದೇವಸ್ಥಾನ. ಕೊಲ್ಲೂರು ದೇವಸ್ಥಾನದ ಮತ್ತೊಂದು ಪ್ರಮುಖ ಭಾಗ ಆದಿಶಂಕರಾಚಾರ್ಯರೊಂದಿಗೆ ಕೂಡಿದೆ. ಶಂಕರಾಚಾರ್ಯರು ದೇವಿಯ ಸಾಕ್ಷಾತ್ಕಾರವನ್ನು ಈ ಕ್ಷೇತ್ರದಲ್ಲಿ ಪಡೆದರು ಎಂದು ಹೇಳಲಾಗುತ್ತದೆ. ಜಗನ್ಮಾತೆ ಮೂಕಾಂಬಿಕೆಯ ತಾಯಿಯು ಶಂಕರಾಚಾರ್ಯರಿಗೆ ಗೋಚರಿಸಿ ಸೂಚಿಸಿದ್ದರಿಂದ ತಾಯಿ ದೇವಿಯ ಸನ್ನಿಧಿಯಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಈ ಶ್ರೀಚಕ್ರವು ದೇವಿಯ ಅದ್ಭುತ ಶಕ್ತಿ ಮತ್ತು ಐಶ್ವರ್ಯದ ಸಂಕೇತವಾಗಿದೆ. ಧಾರ್ಮಿಕ ಮಹತ್ವ. ಕೊಲ್ಲೂರು ಮೂಕಾಂಬಿಕೆ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದು. ಜನರು ಜ್ಞಾನ, ವಿದ್ಯೆ ಮತ್ತು ಸರ್ವ ರಕ್ಷಣೆಗಾಗಿ ದೇವಿಯನ್ನು ಕುರಿತು ಆರಾಧನೆಯನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆಯಲು ಈ ದೇವಸ್ಥಾನಕ್ಕೆ ಬರುತ್ತಾರೆ. ವಿಶೇಷವಾಗಿ ಮಕ್ಕಳ ವಿದ್ಯಾರಂಭವನ್ನು ಈ ಕ್ಷೇತ್ರದಲ್ಲಿ ಆರಂಭಿಸಲು ಲಕ್ಷ ಜನರು ದೇವಿ ದರ್ಶನಕ್ಕಾಗಿ ಬರುತ್ತಾರೆ. ದೇಗುಲದ ಸುತ್ತಮುತ್ತಲಿನ ಕೊಡಚಾದ್ರಿ ಬೆಟ್ಟದ ಸಾಲುಗಳು ದೇವಿಯ ಪವಿತ್ರದ ಕ್ಷೇತ್ರಕ್ಕೆ ಮತ್ತಷ್ಟು ಮೆರುಗು ನೀಡುತ್ತದೆ. ಇಲ್ಲಿ ಯಾತ್ರಾರ್ಥಿಗಳು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುತ್ತಾರೆ.